ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಳ ಹಿಂದುಳಿದ ವರ್ಗಗಳ ಮೋರ್ಚಾ ಕಾರ್ಯದರ್ಶಿಯಾಗಿ ಡಿಎಂ ರಘು ಅವರನ್ನ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವತಿಯಿಂದ ಆಯ್ಕೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನೀಡಿರುವ ಜವಾಬ್ದಾರಿಯನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಪಕ್ಷದ ಸಂಘಟನೆಯನ್ನು, ಪಕ್ಷದ ಸಿದ್ಧಾಂತ ಮತ್ತು ನಿಯಮಗಳನ್ನು ಒಳಪಟ್ಟು ಪಕ್ಷವನ್ನು ಸಮರ್ಥವಾಗಿ ಸಂಘಟನೆ ಮಾಡುವಲ್ಲಿ ಮತ್ತು ಪಕ್ಷದ ಗೌರವವನ್ನು ಹೆಚ್ಚಿಸುವುದರ ಮೂಲಕ ಪಕ್ಷದ ಶಕ್ತಿಯನ್ನು ಹೆಚ್ಚಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಪಕ್ಷದ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪನವರ ಕೈಯನ್ನು ಬಲಪಡಿಸುವುದರ ಮೂಲಕ ಕಾರ್ಯನಿರ್ವಹಿಸುತ್ತೇನೆ ಎಂದು ಡಿಎಂ ರಘು ಅವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಎಂ ರಘು ಅವರ ಬೆಂಬಲಿಗರು ತಮ್ಮ ವಾರ್ಡ್ನಲ್ಲಿ ಸಾಕಷ್ಟು ತೊಂದರೆಗಳು, ಮೂಲಭೂತ ಸೌಕರ್ಯಗಳ ತೊಂದರೆ ಇದ್ದು ಯಾವ ಸಮಯದಲ್ಲಾದರೂ ಸಹ ಕರೆ ಮಾಡಿದರೂ ತಮ್ಮ ಕಷ್ಟಕ್ಕೆ ಡಿಎಂ ರಘು ಅವರು ಸ್ಪಂದಿಸುತ್ತಿದ್ದಾರೆ ಮತ್ತು ತಮಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಕುರಿತು ಶಾಸಕರ ಬಳಿ ಚರ್ಚಿಸಿ ನಮಗೆ ಬೇಕಾದ ಸೌಕರ್ಯಗಳನ್ನು ನೀಡುತ್ತಿದ್ದಾರೆ ಎಂಬ ಆಶಾ ಮನೋಭಾವನೆಯನ್ನ ಡಿಎಂ ರಘು ಅವರು ಬೆಂಬಲಿಗರು ತಿಳಿಸಿದರು. ಡಿಎಂ ರಘು ಅವರು ಸಾಕಷ್ಟು ಅಭಿಮಾನಿಗಳು ಭೇಟಿ ಮಾಡಿ ನೂತನವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಬಿಜೆಪಿ ಮಂಡಳದ ನೂತನ ಪದಾಧಿಕಾರಿಗಳ ಜವಾಬ್ದಾರಿ ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಬೆಂಬಲಿಗರೊಂದಿಗೆ ಆಗಮಿಸಿ ಜವಾಬ್ದಾರಿ ಪತ್ರವನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಅವರಿಂದ ಪಡೆದರು. ನಾವು ಆ ಏರಿಯಾಗೆ ಬಂದು 16 ವರ್ಷ ಆಗ್ತಾ ಇದೆ. ನಾವು ಇಲ್ಲಿವರೆಗೂ ಏನೇ ಒಂದು ಹೇಳ್ಕೊಳ್ಳೋದಾದ್ರೂ ಡಿಎಂ ರಘು ಸರ್ ಹತ್ರನೇ ಹೇಳ್ಕೊತೀವಿ. ನಮ್ಗೆ ಇಲ್ಲಿವರೆಗೂ ಕೆಲಸ ಮಾಡಿಕೊಟ್ಟಿರೋದೆಲ್ಲನೂ ಅವರೇನೆ. ಒಂದು ರೋಡ್ ವ್ಯವಸ್ಥೆ ಇರ್ಬೋದು, ಮೋರಿ ವ್ಯವಸ್ಥೆ ಇರ್ಬೋದು, ಲೈಟಿಂದು ವಿಚಾರದಾಗ್ಬೋದು, ಪ್ರತಿಯೊಂದಕ್ಕೂ ನಮಗೆ ಅವರು ಸ್ಪಂದಿಸ್ತಾರೆ. ಯಾವಾಗ ಕಾಲ್ ಮಾಡಿದ್ರು ಕಾಲ್ ಅಟೆಂಡ್ ಮಾಡಿ ಮಾತಾಡ್ತಾರೆ. ನಮಗೆ ಇವತ್ತಿನವರೆಗೂ ಯಾವುದೂ ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಳ್ಳೋದೇ ಅವರು. ರೋಡಿಗೆ ಇಲ್ಲಿವರೆಗೂ ಅವರೇ ಮಾಡಿಕೊಟ್ಟಿದ್ದಾರೆ. ಮೋರಿ ಕಲೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅವರೇ ಮಾಡಿಕೊಡ್ತಾರೆ. ಈಗ ನಮ್ಗೆ ಮೇನ್ ಬೇಕಾಗಿದ್ದು ಸ್ಯಾನಿಟರಿ ಬೇಕು. ಅದ್ರ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಲೇ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅವ್ರು ಮಾಡಿಕೊಡ್ತಾರೆ ಅಂತ ನಂಬಿಕೆ ಕೂಡ ಇದೆ. ಅಶ್ವಿನಿ ಅಂದ್ಬಿಟ್ಟು ಭಾಸ್ಕರಪ್ಪ ಲೇಔಟಿಂದ ನಮಗೇನು ಸಮಸ್ಯೆ ಆದರೂ ರಘು ಅವ್ರು ಮಾಡಿಕೊಡ್ತಾರೆ. ಬಟ್ ಈಗ ಒಂದು ಸಮಸ್ಯೆ ಆಗಿದೆ ಹೊಸದು, ಏನಂದರೆ ಡೆಡ್ ಎಂಡ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರೋಡಿಗೆ ರೋಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಮನೆಗಳು ಕಟ್ಕೊಂಡು 26 ವರ್ಷ ಆಗಿದೆ ನಾವು ಮನೆ ಕಟ್ಟಿ, ಬಟ್ ರೋಡ್ ಇಲ್ಲ ಅಂತ ಹೇಳ್ತಾರೆ. ಒಂದು ಡೆಡ್ ಎಂಡು 200 ಮೀಟ್ರು ನಾವು ರಿವರ್ಸಲ್ಲೇ ಹೋಗಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡಿಕೊಡ್ಬೇಕು. ಆಮೇಲೆ ಮೂರಿಗಳು ಇಲ್ಲ, ಅದು ಮಾಡಿಕೊಡ್ಬೇಕು. ಆಮೇಲೆ ಸ್ಯಾನಿಟ್ರಿ ಮೇನ್ ಅದೇ ಸ್ಯಾನಿಟ್ರಿ ಒಂದು ಮಾಡಿಕೊಡ್ಬೇಕು. ಕಷ್ಟ ಇದೆ ತುಂಬಾ. ಎಷ್ಟು ಅಂತ ಬಿಟ್ಟು ಏನು ಮಾಡೋದು ಅಂತ. ದೀಪ ಲೈಟ್ಗಳು ಇಲ್ಲ, 2 ತಿಂಗಳಿಂದ ದೀಪಗಳು ಇಲ್ಲ. ಬನಶಂಕರಿ ಶಾನ್ಭೋಗ್ನಹಳ್ಳಿಯಿಂದ ಅಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಅಂತ ಏನೇನಿದೆ, ಒಂದು ರಸ್ತೆ ಇರ್ಬೋದು, ಆಮೇಲೆ ಒಳಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇವ್ಯಾವೂ ಸರಿಯಾಗಿಲ್ಲ ಸರ್. ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ. ಸ್ವಲ್ಪ ನೀರಿನ ಕನೆಕ್ಟೆಲ್ಲ ನಮ್ಮ ರಘು ಸರ್ ಅವ್ರು ಮಾಡಿಕೊಟ್ಟಿದ್ದಾರೆ. ಅವ್ರ ಕೈನ ಒಂದು ಸ್ವಲ್ಪ ಬಲಪಡಿಸ್ಬೇಕು ಅನ್ನೋ ನಮ್ಮದು ಒಂದು ಉದ್ದೇಶ. ಅವ್ರ ಇದ ಕಾರ್ಯದಲ್ಲಿ ನಡೀಲಿಕ್ಕೆ ನಮಗೊಂದು ಉದ್ದೇಶ. ಓಕೆ, ಅವರಿಂದ ನಮಗೆಲ್ಲ ಆಗ್ತಾಯಿದೆ ಹೆಲ್ಪ್. ಒಂದು ಲೈಟ್ ಬೇಕಾದರೂ ನಾವು ಅವ್ರನ್ನ ಕೇಳೋದು. ಇನ್ನು ಯಾರು ಬಂದು ಲೇಔಟಿಗೆ ಬಂದು ಯಾರು ವಿಚಾರಿಸೋಲ್ಲ. ಇವತ್ತು ನಾವು ರಘುಣ್ಣನಿಗೆ ಕೇಳ್ತಾ ಇರೋದು ನಾವೆಲ್ಲ. ನಾನು ಏನಪ್ಪ ಪ್ರಶ್ನೆ ಅಂದರೆ, ಈಗ ನೀವು ಹೇಳ್ತೀರಾ ಮೂಲಭೂತ ಸೌಕರ್ಯ ಕಡಿಮೆ ಇದೆ, ಬಟ್ ಆದರೆ ನಿಮಗೆ ನಿಮ್ಮ ಒಂದು ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರಾ? ರಘುಣ್ಣನೇ ಮಾಡ್ತಾ ಇರೋದು. ಯಾರು ಬಂದಿಲ್ಲ ಇದುವರೆಗೂ, ಯಾರು ಬಂದಿಲ್ಲ ಇದುವರೆಗೂ ಆಗಲಿ. ಬೇರೆ ಯಾವ ಸರ್ಕಾರ ಆಗಲಿ, ನಾವು ಸರ್ಕಾರ ಬಗ್ಗೆ ಮಾತಾಡಲ್ಲ. ನಾವು ರಘುಣ್ಣನೇ ನಮಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನೀವು ಹೇಳ್ತಾ ಇರೋದು ಸರ್ಕಾರ ಯಾವುದೇ ಬರೋದು ಸ್ಥಳೀಯವಾಗಿ ನಮಗೆ ಡಿಎಂ ರಘು ಸಹಾಯ ಮಾಡ್ತಾರೆ ಅಂತ. ಸ್ವಲ್ಪ ಮಿಡ್ಲ್ ಕ್ಲಾಸ್ ಇರೋರು ಸ್ವಲ್ಪ ರೋಡ್ ವ್ಯವಸ್ಥೆ, ಸ್ವಲ್ಪ ಎಲ್ಲ ಚರಂಡಿ ವ್ಯವಸ್ಥೆ ಅವೆಲ್ಲ ಮಾಡಿಕೊಟ್ರು ಒಳ್ಳೇದು ಅಂತ ನಾವು ಕೇಳ್ಕೊತಾ ಇರೋದು ಸರ್. ಇಲ್ಲಿರೋದು ನಮ್ಮ ಮೈನ್ ರೋಡ್ಗಳಿಲ್ಲ, ವಾಟ್ರ್ಗಳದ್ದು ಎಲ್ಲ ನೋಡಿ, ಎಲ್ಲ ಸ್ವಂತ ಖರ್ಚಾಡಿ ನೋಡಿ ರಘುವಣ್ಣವ್ರು ಹಾಕ್ಕೊಟ್ಟಿದ್ದಾರೆ ನಮಗೆಲ್ಲ. ನಮ್ಗೆ ಇವಾಗ ರೋಡ್ಗಳಿಲ್ಲ, ಮೋರಿಗಳಿಲ್ಲ, ಮಕ್ಳು ಮರಿ ಓಡಾಡೋಕ್ಕಲ್ಲಿ. ನಾವು ಇರೋದು ಫಾರೆಸ್ಟ್ ಪಕ್ಕದಲ್ಲಿ, ಒಂದು ಕಾಡು ಪಕ್ಕದಲ್ಲಿ ಇದ್ದೀವಿ. ಒಂದು ಸೇಫ್ಟಿ ಅನ್ನೋದಿಲ್ಲ ಅಲ್ಲಿ. ಇನ್ನು ಮುಂದೆ ನಮ್ಮ ರಘುವಣ್ಣವ್ರು ಬಂದು ಮಾಡಿಕೊಡ್ಬೇಕು, ಅದೊಂದು ಕೇಳ್ಕೊತಾ ಇದ್ದೀರಿ. ಈಗಿನ ವಾಟ್ರದ್ದು ಅಷ್ಟೇ, ಯಾರು ಏನು ಬಂದು ವಾಟ್ರದ್ದು ಯಾರು ಕೈಯಿಂದ ಹಾಕ್ಕೊಟ್ಟು ಅವರು ವಾಟ್ರು ಹಾಕ್ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೇ ಹೆಲ್ಪ್ ಇದ್ರು ಮಾಡಿಕೊಡ್ತಾವ್ರೆ. ಇಂಥ ವ್ಯಕ್ತಿ ಒಂದು ಸ್ವಲ್ಪ ನಮಗೆ ಇನ್ನೂ ಮುಂದಕ್ಕೆ ನಮ್ಮ ಜೊತೆ ಇದ್ದೇ ನಮ್ಮ ಕಾಪಾಡ್ಕೊಂಡ್ರೆ ಸಾಕು. ನಾನು ಹೊನ್ನೇರುಗಡ್ಡ ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷ ಸದಸ್ಯನಾಗಿದ್ದು, 5 ವರ್ಷ ನನ್ನ ವಾರ್ಡಿನಲ್ಲಿ ಎಲ್ಲರ ಒಂದು ಶ್ರಮ, ಎಲ್ಲರ ಏನು ಅವರ ಕಷ್ಟ ಸುಖಗಳಿದೆ ಅದೆಲ್ಲ ನಾನು ಭಾಗಿಯಾಗಿ ನನ್ನ ಕೈಯಲ್ಲಿ ಆಗಿರುವಂಥ ಬೀದಿ ದೀಪ ಇರ್ಬೋದು, ಮೋರಿ ಕ್ಲೀನಿಂಗ್ ಇರ್ಬೋದು, ಮತ್ತು ರಸ್ತೆ ಕಾರಿಗೆ ಇರ್ಬೋದು, ಸುಮಾರು ನಮ್ಮ MLA ಕೃಷ್ಣಪ್ಪಣ್ಣನವರ ಆಶೀರ್ವಾದದಿಂದ ಸುಮಾರು ಒಂದು 5-6 ಕಿಲೋಮೀಟ್ರ್ ಕಾಂಕ್ರೀಟ್ ರಸ್ತೆ ನಾವು ಮಾಡಿದ್ದೀವಿ. ಆದರೆ ಈಗ ನಮ್ಮ ಶಾಸಕರು ಒಂದು 3 ವರ್ಷದಿಂದ ಯಾಕೋ ನಮ್ಮ ಕಡೆ ಒಳಗೆ ತೋರಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಶಾಸಕರಿಗೆ ಹೇಳೋದೊಂದೇ, ನಮ್ಮ ಜನ ಎಲ್ಲ ಕೂಲಿ ನಾಳಿ ಮಾಡುವಂಥ ಜನ ಜಾಸ್ತಿ ನನ್ನ ವಾರ್ಡಲ್ಲಿದ್ದಾರೆ. ಮತ್ತು ಮಕ್ಕಳು ಮರಿ ಎಲ್ಲ ಓಡಾಡ್ತಾರೆ. ನನ್ನ ವಾರ್ಡಲ್ಲಿ ಸುಮಾರು ಅಂದರೆ ಒಂದು 2-3 ಕಿಲೋಮೀಟ್ರು ಅಷ್ಟು ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು.
ಎಲ್ಲ ಒಂದು 80 ಮೀಟ್ರು 90 ಮೀಟ್ರು ಈ ಥರ ಪೀಸ್ ಇದೆ. ದಯವಿಟ್ಟು ಅವೆಲ್ಲ ನಮ್ಮ ಶಾಸಕರು ಮಾಡಿಕೊಡ್ಬೇಕಂತ ಹೇಳ್ದ. ಮತ್ತು ಏನೇ ಇದ್ದರೂ ನಮ್ಮ ಶಾಸಕರಿಗೆ ನಮ್ಮೆಲ್ಲರ ವಿಮಳ ಇದೆ ಆಯಿತಾ. ಆದರೆ ನಮ್ಮ ವಾರ್ಡ್ ಬಗ್ಗೆ ಒಂದು ಸ್ವಲ್ಪ ನಮ್ಮ ಶಾಸಕರು ಗಮನ ತೋರಿಸಿ ನಮ್ಮ ವಾರ್ಡಲ್ಲಿರೋವಂಥ ಒಂದು ಸರಿ ನಾವು ವಾರ್ಡಿಗೆ ಭೇಟಿ ಕೊಟ್ಟು ನಾವು ವಾರ್ಡಲ್ಲಿರೋ ಕಷ್ಟ ಸುಖ ನಿವಾರಣೆ ಮಾಡಿಕೊಡ್ಲಿ. ಯಾಕಂದರೆ ನಾನೊಂದು ಕೇವಲ ಪಂಚಾಯಿತಿ ಮೆಂಬರಾಗಿ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನೇನು ಹೊನ್ನೇರುಘಟ್ಟ ಪಂಚಾಯಿತಿಯಲ್ಲಿ ಏನು ಬಂದಿದೆಯೋ ಅದಕ್ಕೂ ಮೀರಿ ನಾನು ನನ್ನ ಸ್ವಂತ ದುಡ್ಡಲ್ಲೂ ಕೂಡ ಲೈಟ್ಸ್ ಎಲ್ಲ ತರಿಸಿ ಜನಗಳಿಗೆ ಇವತ್ತೂ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಶಾಸಕರ ಬೆಂಬಲ ತುಂಬ ಅಗತ್ಯವಿದೆ. ದಯವಿಟ್ಟು ನಮ್ಮ ಶಾಸಕರು ಬಂದು ನಾನು ವಾರ್ಡಲ್ಲಿ ಒಂದು ಸರಿ ಪರಿಶೀಲನೆ ಮಾಡಿ ಆ ರಸ್ತೆ ಕೆಲಸಗಳೆಲ್ಲ ಮಾಡಿಕೊಡ್ಬೇಕು. ಮತ್ತು ನನ್ನ ವಾರ್ಡಲ್ಲಿ ಅಂಗನವಾಡಿ ಇಲ್ಲ, ದಯವಿಟ್ಟು ಅಂಗನವಾಡಿಗೆ ಮತ್ತು ಸ್ಮಶಾನದ ಒಂದು ತೊಂದರೆ ಇದೆ, ಸ್ಮಶಾನದ ಕೆಲಸ ಮತ್ತು ಒಂದು ಸರ್ಕಾರಿ ಹಾಸ್ಪಿಟ್ಲ್ ಇಲ್ಲ, ಅವೆಲ್ಲ ಒಂದು ಸ್ವಲ್ಪ ನೋಡಿ. ಗೋಮಾಳ ಜಾಗದಲ್ಲಿ ಸುಮಾರು ಜಾಗಗಳಿದೆ, ದಯವಿಟ್ಟು ಅದು ಎಲ್ಲಿದೆ ಏನಂತೆಲ್ಲ ಚೆಕ್ ಮಾಡಿ ದಯವಿಟ್ಟು ಆ ಗೋಮಾಳ ಜಾಗಗಳಲ್ಲಿ ಒಂದು ಆಟದ ಮೈದಾನ ಆಗಲಿ, ಒಂದು ಸ್ಕೂಲು ಮತ್ತು ಅಂಗನವಾಡಿ ಇವಕ್ಕೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಂತ ನಮ್ಮ ಸನ್ಮಾನ್ಯ ಎಂ ಕೃಷ್ಣಪ್ಪನವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ.